ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಕ್ಕಿಂಗ್ ಎ ಟು ಝೆಡ್. ನಾನು ಶ್ವೇತಾ. ನಾನಿವತ್ತು ವೀಕೆಂಡ್ಗೆ ಸ್ಪೆಷಲ್ಲಾಗಿ ಮನೇಲೆ ಮಸಾಲೆ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಗೋಲ್ಡನ್ ಕಲರಲ್ಲಿದೆ ಅಂತ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹೇಗೆ ಮಾಡೋದಂತ ತಿಳ್ಕೊಳ್ಳೋ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರಿಗೆಲ್ಲ ಮಸಾಲೆ ದೋಸೆ ಅಂದರೆ ಇಷ್ಟವಂತ ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ ನಾನು ಹಿಟ್ಟು ರುಬ್ಬೋದ್ರಿಂದ ಹಿಡಿದು ದೋಸೆ ಹಾಕೋವರೆಗೂ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಫುಲ್ಲು ರೇಷನ್ ಅಕ್ಕಿ ತೊಗೊಂಡೆ. ಆಮೇಲೆ ಅದೇ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡೆ. ನಂತರ 1 ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಹೆಸರುಬೇಳೆ, ಅರ್ಧ ಸ್ಪೂನ್ ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿ, 1/4 ಸ್ಪೂನ್ ಅಷ್ಟು ಮೆಂತ್ಯ. ನಾನು ಎಕ್ಸ್ಟ್ರಾ ತೊಗರಿಬೇಳೆ ಮತ್ತೆ ಹೆಸರು ಬೇಳೆನ ಸೇರಿಸಿದ್ದೀನಿ. ಯೂಶಲಿ ಸೇರಿಸ್ತಿರ್ಲಿಲ್ಲ. ಇದರಿಂದ ದೋಸೆ ಕ್ರಿಸ್ಪಿಯಾಗೂ ಟೇಸ್ಟಿಯಾಗೂ ಬರುತ್ತೆ. ಆ ಮಸಾಲೆ ದೋಸೆ ಟೇಸ್ಟ್ ಬರಬೇಕಂದ್ರೆ ಇದು ಆ್ಯಡ್ ಮಾಡಲೇಬೇಕು. ಇಷ್ಟನ್ನು ನೀಟಾಗಿ ಒಂದು 3ರಿಂದ 4 ಸತಿ ಚೆನ್ನಾಗಿ ವಾಶ್ ಮಾಡಿ ನೋಡಿ. ನಾನಿಲ್ಲಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಮತ್ತೆ ಅದ್ರ ಮೇಲೆ 3 ಇಂಚು ನೀರಿಟ್ಕೊಂಡು ಹಾಗೆ ನೆನೆಯೋಕ್ಕೆ ಬಿಡಬೇಕು. ಒಂದು 5-6 ಅವರ್ ನೆನೆಯೋಕ್ಕೆ ಬಿಡೋಣ. ನೆನೆದ ನಂತರ ನೋಡಿ ನಾನಿಲ್ಲಿ ಇದನ್ನು ರುಬ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡೆ. ಒಂದು ಅರ್ಧ ಸ್ಪೂನಷ್ಟು. ಮಳೆಗಾಲ ಚಳಿ ಇರೋದ್ರಿಂದ ಹುಳಿ ಬರಲ್ಲ ಅಂಥೇಳಿ ಉಪ್ಪು ಹಾಕ್ಕೊಂಡೆ ರುಬ್ಕೊತಾ ಇದ್ದೀನಿ. ನೋಡಿ ಇದು ರುಬ್ಬಾದ್ಮೇಲೆ ತೋರಿಸ್ತಾ ಇದ್ದೀನಿ. ಬೆರಳಲ್ಲಿ ಈ ಥರ ಹಿಟ್ಟನ್ನು ಮಾಡಿದಾಗ ಸ್ವಲ್ಪನೂ ತರಿ ಸಿಗಬಾರ್ದು. ದೋಸೆಗೆ ಇದೇ ರೀತಿನೇ ರುಬ್ಕೋಬೇಕು. ಮತ್ತು ನಾನು ಇನ್ನೊಂದು ಬ್ಯಾಚ್ ಆಗಿ ರುಬ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ. ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಕೂಡ ಹಾಕೊಂಡಿದ್ದೀನಿ. ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಇವಾಗ ಇದನ್ನು ಕೈಯಲ್ಲೇ ಸ್ವಲ್ಪ ತುಂಬಾ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ದಟ್ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ. ಇವಾಗ ಇದನ್ನು ಫರ್ಮೆಂಟ್ ಆಗೋಕ್ಕೆ ಓವರ್ ನೈಟ್ ಮುಚ್ಚಿ ಬಿಟ್ಬಿಡೋಣ. ಬೆಳಿಗ್ಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ಸಮೇತವಾಗಿ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಈಗ ಇದನ್ನು 6 ವಿಷಲ್ ಇಸ್ಕೊಳ್ಳೋಣ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಕಡಾಯಿಗೆ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ. ಎಣ್ಣೆ ಕಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ. ನಾನು ಉದ್ದಿನ ಬೇಳೆ ಎಲ್ಲ ಸೇರಿಸ್ಕೊಂತ ಇಲ್ಲ, ಬೇಕಿದ್ರೆ ಹಾಕೋಬಹುದು. ಸ್ವಲ್ಪ ಬಾಡಿಸ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ಇವಾಗ ಇದನ್ನು ನೀಟಾಗಿ ಬಾಡಿಸ್ಕೊಂಡ ನಂತರ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಮತ್ತೆ 1 ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಕೊಂಡಿದೆ. ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಇನ್ನೂ ಒಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸೊ ದಟ್ ನಮ್ಮ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಸೊ ದಟ್ ನನಗೆ ಇನ್ನೂ ಹೆಚ್ಚು ರೆಸಿಪೀಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ. ನೋಡಿ ಇದನ್ನ ಚೆನ್ನಾಗಿ ಈ ಥರ ಫ್ರೈ ನಂತರ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮತ್ತೆ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ. ಮತ್ತು ನಾನಿಲ್ಲಿ 1/4 ಸ್ಪೂನ್ ಅಷ್ಟು ಅರಿಶಿನ ಕೂಡ ಸೇರಿಸಿ ಅದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಎಲ್ಲ ಚೆನ್ನಾಗಿ ಈರುಳ್ಳಿ ಪೀಸಸ್ಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈರುಳ್ಳಿ ಜೊತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ನಾನೀಗ ಇದಕ್ಕೆ ಆಲೂಗೆಡ್ಡೆನ ಸೇರಿಸ್ಕೋಬೇಕಾಗತ್ತೆ. ಆಲೂಗೆಡ್ಡೆನ ಈ ಥರ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನಿವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಇಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲ ಬೆಂದಿದೆ ನೀಟಾಗಿ. ಈ ಥರ ಬೆಂದಿರಬೇಕು. ತುಂಬಾ ಜಾಸ್ತಿ ಬೇಯಿಸ್ಕೋಬೇಡಿ, ಇಲ್ಲ ಅಂದರೆ ಕಮ್ಮಿನೂ ಬೇಯಿಸ್ಕೋಬೇಡಿ. ಕರೆಕ್ಟಾಗಿರಲಿ. ಒಂದು 5-6 ವಿಷಲ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಸ್ಮ್ಯಾಶರ್ ತಗೊಂಡು ನಾನೀಗ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸ್ಮ್ಯಾಶರ್ ಅಲ್ಲಿರೋ ಆಲೂಗೆಡ್ಡೆನೂ ಕೂಡ ನೀಟಾಗಿ ತಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸ್ವಲ್ಪ ಬಾಯ್ಲ್ ಬರೋಕ್ಕೆ ಬಿಟ್ಬಿಡೋಣ. ಡ್ರೈ ಆಗಿದ್ರು ಚೆನ್ನಾಗಿರಲ್ಲ ಪಲ್ಯ, ಸ್ವಲ್ಪ ಸ್ಮೂತ್ ಆಗಿರಬೇಕು. ನೋಡಿ ಬಾಯ್ಲ್ ಆಗ್ತಾ ಇದೆ. ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಸೇರಿಸಿದ್ದೀನಿ. ಮಿಕ್ಸ್ ಕೊಟ್ಬಿಟ್ಟು ಈಗ ಚೆನ್ನಾಗಿ ಇವಾಗ ಇದು ರೆಡಿ ಇದೆ. ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಮಿಕ್ಸ್ ಕೊಟ್ಟಿದ ನಂತರ ಇವಾಗ ಕೊನೆಯದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೆ. ನೋಡಿ ಈಗ ಪಲ್ಯ ಸೂಪರಾಗಿ ಟೇಸ್ಟಿಯಾಗಿ
ರೆಡಿ ಆಗಿದೆ ಆಯಿತಾ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನಾನು ಏನು ಇಲ್ಲಿ ಹೆಚ್ಚು ಏನೂ ಹಾಕಿಲ್ಲ, ಮಸಾಲೆನೂ ಏನೂ ಆ್ಯಡ್ ಮಾಡಿಲ್ಲ, ಸಿಂಪಲ್ ಆಗಿ ರೆಡಿ ಆಯಿತು. ನೆಕ್ಸ್ಟ್ ಮಸಾಲೆ ದೋಸೆಗೆ ಬೇಕಾಗಿರೋದು ಕೆಂಪು ಚಟ್ನಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನೆನೆಸಿರುವಂಥ 3 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಗಂಟೆ ನೆನೆಸಿದ್ದೆ. 4 ಎಸ್ಲು ಬೆಳ್ಳುಳ್ಳಿ ಹಾಕೊತಿದ್ದೀನಿ. ನಂತರ ನಾನಲ್ಲಿ ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಪುಟಾಣಿ, ಸ್ವಲ್ಪ ನೀರು ಹಾಕೊಂಡು ಈಗ ರುಬ್ಕೊಂಬರೋಣ. ಹೀಗೆ ಸ್ವಲ್ಪ ನೀರು ಸಾಕು ನೋಡಿ. ಇದೀಗ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇನ್ನು ಸ್ವಲ್ಪ ಹೆಚ್ಚು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ. ಇದು ಕರೆಕ್ಟಾಗಿ ಆಗುತ್ತೆ. ಮುಂಚೆನೇ ನೀರು ಹಾಕ್ಬಿಟ್ರೆ ಇಷ್ಟು ನೀಟಾಗಿ ರುಬ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅದಕ್ಕೆ ಆಮೇಲೆ ಹಾಕೋಬೇಕು. ಇವಾಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಜಾರ್ ತೊಗೊಂಡಿದ್ದೀನಿ. ಈಗ 1 ಬೌಲಷ್ಟು ಹೆಚ್ಚಿರುವಂಥ ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ರುಬ್ಕೊತೀನಿ ನೋಡಿ. ಕಾಯಿ ತುರಿ ಥರ ಆಗುತ್ತೆ. ಕಾಯಿ ಚೂರು ತೊಗೊಂಡ್ರೆ ಈ ಥರ ಫಸ್ಟು ಕಾಯಿನ ರುಬ್ಕೊಂಡು ಆಮೇಲೆ ಒಂದು 5 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಪೀಸ್ ಮಾಡ್ಕೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಪುಟಾಣಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ 2 ಹಾಕ್ತೀನಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕದೆ ಹೀಗೆ ರುಬ್ಕೊಂಡು ಬರ್ತೀನಿ ನೋಡಿ. ರುಬ್ಬಿದ ಮೇಲೆ ಈ ಥರ ಇದೆ. ಇವಾಗ ಇದಕ್ಕೆ 4-5 ಎಲೆ ಕರಿಬೇವು, ಒಂದು ಸ್ವಲ್ಪ ಪುದೀನಾಗಿಂತ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಅಡ್ಡಿ ಸಮೇತ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದು ಇವಾಗ ನಾನು ಸ್ವಲ್ಪ ಹುಣಸೆ ರಸ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ರುಬ್ಕೊಂಡು ಬರ್ತೀನಿ. ಈ ಹುಣಸೆ ಹುಳಿ ಉಪ್ಪು ಆವಾಗಲೇ ಹಾಕೋಬೋದಿತ್ತು, ನಾನು ಮರ್ತೆ, ಸೊ ಅದಕ್ಕೆ ಈಗ ಹಾಕೊಂಡು ರುಬ್ಕೊತಾ ಇದ್ದೀನಿ ಅಷ್ಟೇ. ಇಷ್ಟೇ, ಇದು ಚಟ್ನಿ ರೆಡಿ ಇದೆ. ಈಗ ಬನ್ನಿ ನೆಕ್ಸ್ಟ್ ದೋಸೆ ಹಿಟ್ಟು ಫರ್ಮೆಂಟ್ ಆಗಿರೋದು ನೋಡಿ. ಈ ಥರ ಇದೆ, ನೂರೆ ಬಂದಿದೆ ಅಂದರೆ ಫರ್ಮೆಂಟ್ ಆಗಿದೆ ಅಂತ. ಸೊ ಇದನ್ನ ಇವಾಗ ಒಂದ್ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು. ಫರ್ಮೆಂಟೇಷನ್ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳಿ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ನಾವು ದೋಸೆ ಹಾಕೋಕ್ಕೆ ರೆಡಿ ಇದೆ ಹಿಟ್ಟು ಅಂತ. ಇವಾಗ ಸ್ಟವ್ ಮೇಲೆ ತವಾ ಇಟ್ಕೊಂಡಿದ್ದೀನಿ. ತವಾ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಚಗ್ರೆಲಿ ಈ ಥರ ಒರೆಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ತವಾ ನೀಟಾಗಿ ದೋಸೆಗೆ ಅಡ್ಜಸ್ಟ್ ಆಗುತ್ತೆ ಅಂತ. ತವಾನ ಒಂದು ಮೀಡಿಯಮ್ ಆಗಿ ಬಿಸಿ ಮಾಡ್ಕೋಬೇಕು, ತುಂಬಾನು ಬಿಸಿ ಮಾಡ್ಕೋಬಾರ್ದು, ಇಲ್ಲ ತುಂಬ ತಣ್ಣಗೂ ಇರಬಾರ್ದು, ದೋಸೆ ಸರಿಗೆ ಬರಲ್ಲ ಆಮೇಲೆ. ಈಗ ದೋಸೆ ನೋಡಿ ಈ ತರ ರೌಂಡಾಗಿ ಹಾಕಿದ್ದೀನಿ. ಹಾಕಿರೋ ದೋಸೆ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದ ನಂತರನೇ ನಾವು ಕೆಂಪು ಚಟ್ನಿನ ಮೇಲೆ ಹಾಕೋಬೇಕಾಗತ್ತೆ. ಕೆಂಪು ಚಟ್ನಿ ನಿಮ್ಗೆ ಖಾರಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಖಾರ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಖಾರ ಹಾಕಿದ ನಂತರ ತುಪ್ಪ ಹಾಕ್ಲೇಬೇಕು. ಖಾರದ ಜೊತೆ ತುಪ್ಪ ಇದ್ರೇನೆ ಇದು ಮಸಾಲೆ ದೋಸೆ ಟೇಸ್ಟ್ ಬರೋದು ಮತ್ತೆ ರುಚಿನೂ ಹೆಚ್ಚಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಎಷ್ಟು ಗರ್ಗರಿಯಾಗಿ ಬರುತ್ತೆ ಅಂದರೆ ತೋರಿಸ್ತೀನಿ ನಾನು ನೋಡಿ. ದೋಸೆ ಅದಾಗದೆ ಈಗ ಎದ್ದೇಳುತ್ತೆ ನೋಡಿ, ಸೈಡಲ್ಲಿ ಬಿಟ್ಕೊಂಡಿರುತ್ತೆ, ಆವಾಗ ಇದು ರೆಡಿ ಇದೆ ಅಂತ. ಅದು ಬ್ರೌನ್ ಕಲರ್ ಬರುತ್ತೆ. ನೀವು ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟಕ್ಕೆ ಇದನ್ನು ತಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಗರ್ಗರಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆ ಬೇಳೆ ಎಲ್ಲ ಹಾಕಿರೋದಕ್ಕೆ. ಸೊ ಬೇಳೆ ಹಾಕೋದನ್ನು ಮಿಸ್ ಮಾಡಲೇಬೇಡಿ, ಒಂದ್ಸತಿ ಟ್ರೈ ಮಾಡಿ, ಮಸ್ಟ್ ಟ್ರೈ. ಸಕ್ಕತ್ತಾಯಿತು ಟೇಸ್ಟ್ ಮಾತ್ರ, ಟ್ರಸ್ಟ್ ಮೀ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಚಟ್ನಿ ಜೊತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿತ್ತು ಇದು. ಹಾಗೆ ಒಂದ್ಸತಿ ಈ ಥರ ಮುರಿತಾ ಇದ್ರು ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿತ್ತು ಗೊತ್ತಾ, ಅಷ್ಟು ಕ್ರಿಸ್ಪಿಯಾಗಿ ಆಗಿತ್ತು, ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತೀರಾ. ಸೂಪರ್ ಆಗಿದೆ. ಸೊ ನೀವು ವೀಕೆಂಡಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ನಾನು ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸಿದ್ದೀನಿ. ಎಷ್ಟು ದೋಸೆ ಹಾಕಿದ್ರು ಇದೇ ಥರನೇ ಗರ್ಗರಿಯಾಗಿ ಬರುತ್ತೆ. ಈಗ ತೋರಿಸಿರೋ ಕ್ವಾಂಟಿಟಿಗೆ ಒಂದು 12 ದೋಸೆ ಆಗುತ್ತೆ, ಅಷ್ಟೂ ಇದೇ ಥರನೇ ಬಂತು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.